ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಚೋಡಗೊಂಡಹಳ್ಳಿ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ತಿಮ್ಮರಾಯ ಸ್ವಾಮಿ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯಿತು. ಈ ಧಾರ್ಮಿಕ ಕಾರ್ಯಕ್ರಮವನ್ನು ಶ್ರೀಮತಿ ತಾಯಮ್ಮ ಮತ್ತು ಶ್ರೀ ಶಾಮಪ್ಪನವರ ಪುತ್ರರಾದ ಶ್ರೀ ಪವಿತ್ರ ಹಾಗೂ ಶ್ರೀ ವೆಂಕಟೇಶ್ ಆಯೋಜಿಸಿದರು. ಗ್ರಾಮದಲ್ಲಿ ಯಜ್ಞ ಯಾಗಾದಿಗಳೊಂದಿಗೆ ವೈದಿಕ ವಿಧಿವಿಧಾನಗಳು ನೆರವೇರಿದವು. ಎಲ್ಲ ಶಕ್ತಿ ದೇವತೆಗಳನ್ನು ಆಹ್ವಾನಿಸಿ ಪೂಜಾ ಕಾರ್ಯ ನಡೆಸಲಾಯಿತು. ಶ್ರೀ ಪ್ರಸನ್ನ ತಿಮ್ಮರಾಯ ಸ್ವಾಮಿ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ಜರುಗಿತು. ತೀರ್ಥ ಪ್ರಸಾದ ವಿತರಣೆ ಮೂಲಕ ಭಕ್ತರಿಗೆ ಅನುಗ್ರಹ ದೊರಕಿತು. ಅರ್ಚಕರಾದ ತಾಳಕುಂಟೆ ಪ್ರವೀಣ್ ಚಾಕನಹಳ್ಳಿ ತಂಡ ಪೂಜೆಯನ್ನ ನೆರವೇರಿಸಿತು. ಚೋಡಗೊಂಡನಹಳ್ಳಿ ಗ್ರಾಮದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಭಕ್ತಿ ಭಾವದಿಂದ ಪೂಜೆಯಲ್ಲಿ ಪಾಲ್ಗೊಂಡರು. ದಾನಿಗಳ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳು ಸುವ್ಯವಸ್ಥಿತವಾಗಿ ನಡೆಯಿತು. 3 ದಿನಗಳ ಕಾಲ ಗ್ರಾಮದಲ್ಲಿ ಧಾರ್ಮಿಕ ಸಂಭ್ರಮ ಮನೆ ಮಾಡಿತು. ದೇವಾಲಯದಲ್ಲಿ ಭಕ್ತಿ ಮತ್ತು ಶಾಂತಿಯ ವಾತಾವರಣ ನಿರ್ಮಾಣವಾಯಿತು. ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಪೂಜಾ ಕಾರ್ಯಕ್ರಮಗಳು ಶಿಸ್ತಿನಿಂದ ಹಾಗೂ ಸಂಪ್ರದಾಯಬದ್ಧವಾಗಿ ಜರುಗಿದವು. ಗ್ರಾಮಕ್ಕೆ ಆಧ್ಯಾತ್ಮಿಕ ಮಹತ್ವ ಹೆಚ್ಚಾದ ಕ್ಷಣಗಳಾಗಿದ್ದವು. ವರದಿ ಪುಷ್ಪ ಎಸ್ವಿ ಮಾಲೂರು, ಎಡಿಟರ್ ರಮ್ಯಾ ನಾಗರಾಜ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸ್ವಾಮಿ, ನೀವು ಹೇಳ್ತಾ ಇರೋದು ನಿಜ, ಕರೆಕ್ಟಾ? ಹೇಳ್ತಾವ್ರವರು ಆಮೆ ಅವತಾರ ಎತ್ತಿದಾರಂತೆ ನಿಮ್ಮ ಮಹಾವಿಷ್ಣು, ಎತ್ತಿದಾರ ಇಲ್ವಾ? ತಾಮೇಲೆ అవతారం ఎత్తాడు మా స్వామి, ఎత్తినాడా? అవును స్వామి, మీరు చెప్తున్నట్లే మా స్వామి తాంబేల చెప్తాండే కథ అర్థమవుతా ఉందా? తెలుగులో చెప్పాలనుకుంటా. ಪೂರ್ವದಲ್ಲಿ ಇಂದ್ರದೇವನಿಗೆ ಅವರ ಗುರುಗಳಂತಹ ಅಗಸ್ತ್ಯ ಮಹರ್ಷಿಗಳು ಯಜ್ಞಯಾಗಾದಿಗಳನ್ನೆಲ್ಲ ಕೂಡ ಮುಗಿಸ್ಕೊಂಡು ತೆಗೆದುಕೊಂಡು ಹೋಗಿ ಎಲ್ಲಿಗಾಗ್ತಾನೆ. ನಮಗೇನಾದ್ರು ಎಲ್ಲನ ದೇವಸ್ಥಾನಕ್ಕೆ ಹೋಗಿ ಹಾರ ಹಾಕಿದ್ರೆ ಏನ್ ಮಾಡ್ತೀವಿ ನಾವು? ಅದನ್ನ ಗಾಡಿಗೆ ಹಾಕ್ತೀವಿ, ದೊಡ್ಡದಾಗಿ ಕೊಟ್ಟು ಏನ್ ಮಾಡ್ತೀರಾ? ಐರಾವತವಾಗಿದ್ದಂತಹ ವಾಹನವಂತ ಐರಾವತಕ್ಕೆ ಆಗ್ತದೆ. ಮನೆಯಲ್ಲಿದ್ದಂತಹ ದವಸ ಧಾನ್ಯ ವಜ್ರಡಿ ಏನಾಯ್ತು ಎಲ್ಲ ಖಾಲಿ ಆಗೋಗಿದೆ. ಖಾಲಿ ಆದ್ಮೇಲೆ ಏನ್ ಮಾಡ್ತೀವಿ? ಮನೆ ದುಡ್ಡೆಲ್ಲ ಖಾಲಿ ಆದ್ಮೇಲೆ ಅವ್ರ ಹತ್ರ ಕೇಳ್ಕೊಂಡು ಹೋಗ್ತೀವಿ. ಇಂದ್ರದೇವನ್ ಮಾಡ್ದ ಸ್ವಲ್ಪ ದಿವಸಕ್ಕೆ ಎಲ್ಲಾ ದೇವತೆಗಳ ಹತ್ರ ಕೇಳ್ಕೊಳಕ್ಕೆ ಪ್ರಾರಂಭ ಮಾಡ್ದ. ಇದೇ ಏನು ದೇವತೆಗಳ ಅಧಿಪದಂತಹ ಇಂದ್ರದೇವ ಈ ರೀತಿ ಕಾಲ ವಾಚಾದತ್ತ ಮಯಾ ಕನ್ಯಾ ಸ್ವಾಮಿ ವಾಚಾದತ್ತ ಮಯಾ ಕನ್ಯಾ ತ್ವಯಾ ಸ್ವಾಮ್ಯಾರ್ಥಂ ಮಯಾ ದೇವಿ ಅವಲೋಕನ ವಿಧೌ ನಿಶ್ಚಿದತ್ತಂ ವಾಚಾದತ್ತ ಮಯಾ ಕನ್ಯಾ. ಸ್ವಲ್ಪ ಈ ಕಡೆ ಸ್ವಲ್ಪ ಈ ಕಡೆ ಇವರೇ ಇನ್ನು ಸೋಮಲಂತ ಭಾಗೇಶಿದ್ದಾರಾ? ಸರಿನಾ? ಅದೇ ಸೋಮಲಂತ ತೊಡ್ಕೋತೀರಿ, ಅದೇ ಬಿಟ್ಟೆ ತೊಡ್ಕೋತೀರಿ, ಬೇರೆ ಬಿಟ್ಟು ತೊಡ್ಕೋತೀರ ಸ್ವಾಮಿ. ಶ್ರೀ ಭೂನೀಳ ಸಮೇತ ತಿಮ್ಮರಾಯ ಸ್ವಾಮಿ ತಿರುಕಲ್ಯಾಣೋತ್ಸವ ಅಂಗವಾಗಿ ಪಟ್ಟು ಪೀತಾಂಬರ ವಸ್ತ್ರಗಳನ್ನ ಸಮರ್ಪಣೆ ಮಾಡುತ್ತಿದ್ದೇವೆ. ಲೋಕವೆಲ್ಲವೂ ಸುಭಿಕ್ಷವಾಗಿರಲಿ, ನಮ್ಮ ಕುಟುಂಬವು ವೃದ್ಧಿಯಾಗಲಿ. ಇಸ್ಕೊಳ್ಳೋಣ ಗಟ್ಟಿವಾಟ. ವಂದೇ ರಾಜಾಭರಣಾದ ವಂದೇ ಬಾಬಾ ಸರೇ ತನ್ನ ಫುಲ್ ಬ್ಲಾಕ್ ಹೇಳಿ. ಶ್ರೀ ಭೂನೀಳ ಸಮೇತ ತಿಮ್ಮರಾಯ ಸ್ವಾಮಿಯವರ ತಿರುಕಲ್ಯಾಣ ಮಹೋತ್ಸವ ಅಂಗವಾಗಿ ಪಟ್ಟು ಪೀತಾಂಬರ ಆಭರಣ ವಸ್ತ್ರಗಳನ್ನ ಸಮರ್ಪಣೆ ಮಾಡುತ್ತಿದ್ದೇವೆ. ಲೋಕವೆಲ್ಲವೂ ಸುಭಿಕ್ಷವಾಗಿರಲಿ, ನಮ್ಮ ಕುಟುಂಬವು ವೃದ್ಧಿಯಾಗಲಿ. ಧ್ರುವಂದೇ ರಾಜ ಸಮೇತ ಪ್ರಸನ್ನ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಇದು ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಚೋಡಗೊಂಡನಹಳ್ಳಿ ಗ್ರಾಮ. ಇದು ಮಾಲೂರು ಟು ಹೊಸೂರು ಮುಖ್ಯ ರಸ್ತೆಯಿಂದ 1-2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ದೇವಸ್ಥಾನ ಇರಲಿಲ್ಲ. ನಾವು
ಇದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ಒಂದು ಸೇವಕರಾದ ವೆಂಕಟೇಶ್ವರನವರು ಈ ಊರಲ್ಲಿ ಮುದ್ದೂರಮ್ಮ ಒಂದು ಬ್ರಹ್ಮೋತ್ಸವ ಆಗುತ್ತೆ. ಬ್ರಹ್ಮೋತ್ಸವಕ್ಕೆ ನಮಗೆ ಉತ್ಸವ ಮೂರ್ತಿಗಳು ಬೇಕು ಅಂತ ನಮ್ಮನ್ನು ಬಂದು ಕೇಳಿದಾಗ ನಾವು ಶಿವಾರಪಟ್ಟಣಕ್ಕೆ ಹೋಗಿ ವಿಶೇಷವಾದಂಥ ರೀತಿಯಲ್ಲಿ ಉತ್ಸವ ಮೂರ್ತಿಗಳು ಮಾಡಿಸ್ಕೊಬಂದು ಇಲ್ಲಿ ಬ್ರಹ್ಮೋತ್ಸವದಲ್ಲಿ ಪಲ್ಲಕ್ಕಿ ಉತ್ಸವ ಮಾಡಿಬಿಟ್ವಿ. ದೇವಸ್ಥಾನದ ಸ್ಥಳ ಇಲ್ಲ, ಹಾಗಾಗಿ ಎಲ್ಲೋ ಆ ಕಡೆ ಈ ಕಡೆ ಇಟ್ಕೊಂಡು ಸ್ವಲ್ಪ ದಿನ ಕಾಲ ಕಳೆದ್ವಿ. ಅದು ನಮಗೆ ಅನುಕೂಲ ಆಗಲಿಲ್ಲ. ಮತ್ತು ನಮ್ಮ ಗ್ರಾಮ ತಾಳ್ಕುಟೆ ತೊಗೊಂಡೋಗಿ ನಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡ್ವಿ. ಅದು ಸಹ ಅವರಿಗೆ ಸಮಾಧಾನ ಆಗಿಲ್ಲ. ಮತ್ತು ಒಂದು ದೇವಸ್ಥಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ವೆಂಕಟೇಶ್ವರ ಬಂದು ಸ್ವಾಮಿ ಇದು ಸರಿ ಇಲ್ಲ, ಒಂದು ದೇವಸ್ಥಾನ ಮಾಡಿಬಿಡಬೇಕು ಅಂತೇಳಿ ಬಂದಾಗ ನಾವು ಬಂದು ಇಲ್ಲಿ ಒಂದು ಪಾಯ ಮಾಡಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. ಇದು ಶ್ರೀದೇವಿ ಭೂದೇವಿ ಸಮೇತ ತಿವರಾಯ ಸ್ವಾಮಿ ದೇವಸ್ಥಾನ ಅಂತ. ಇದನ್ನು 1 ವರ್ಷದ ಕಾಲ ಇಲ್ಲಿ ನಿರ್ಮಾಣ ಮಾಡಿ ಈ ದಿನ ನಾವು 12, 13, 14 ಪ್ರತಿಷ್ಠಾಪನೆ ಮಹೋತ್ಸವ ಇಟ್ಕೊಂಡಿದ್ವಿ. ಅಂದರೆ 12 ದಿನ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ನಾವು ಯಾಗಶಾಲೆ ಪ್ರವೇಶ ಮಾಡಿ ಮತ್ತು ಗೋಪೂಜೆಯನ್ನು, ಗಂಗಾ ಪೂಜೆಯನ್ನು ಮತ್ತು ಈ ವೇದಿಕೆಗೆ ಬಂದು ಇಲ್ಲಿ ಒಂದು ವಿಶ್ವಕ್ಸೇನ ಮಹಾಗಣಪತಿ ಆರಾಧನೆ ಮಾಡಿ ಶುದ್ಧ ಪುಣ್ಯಾವಾಚನೆ ಮಾಡಿ ಮತ್ತು ಕಂಕಣಗಳನ್ನು ಕಟ್ಟಿಕೊಂಡು ಇಲ್ಲಿ ದ್ವಾರತೋರಣ ಪೂಜೆಯನ್ನು ಮಾಡಿ ಕಳಶಾರಾಧನೆ ಮಾಡುತ್ತಾ ಅಗ್ನಿ ಮುಖಾಂತರವಾಗಿ ವಾಸ್ತು ಪೂಜೆಯನ್ನು ಮಾಡಿ ವಾಸ್ತು ಮಾಡಿದ್ವಿ. ನಿನ್ನೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಆ ಒಂದು ಪರಮಾತ್ಮನ ಸಂಕಲ್ಪದಂತೆ ಕಳಶಾರಾಧನೆಯನ್ನು ಮತ್ತು ಅಗ್ನಿ ಪ್ರತಿಷ್ಠೆಯನ್ನು ಮಾಡುತ್ತಾ ಆ ಒಂದು ಹೋಮಾದಿಗಳನ್ನು ಮಾಡಿದ್ವಿ. ತದನಂತರ ಸಂಜೆ ಭಗವಂತನಿಗೆ ಅಧಿವಾಸಗಳನ್ನು ಮಾಡಿ ರಾತ್ರಿ 9:47ಕ್ಕೆ ಮಹಾಪ್ರತಿಷ್ಠೆಯನ್ನು ಮಾಡಿದ್ದೀವಿ. ಈಗ ಬೆಳಗ್ಗೆ ಜಾವ ನಾವಿದ್ದು ಆ ಒಂದು ಪರಮಾತ್ಮನಿಗೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ಮುಗಿಸಿ ಈಗ ಪೂರ್ಣಾವತಿ ಹೋಮಗಳಲ್ಲಿ ಪೂರ್ಣಾವತಿಯನ್ನು ಮಾಡಿ ಕಳಶಗಳೆಲ್ಲ ಗೃಹ ಪ್ರತಿಷ್ಠೆ ಮಾಡಿ ಆ ಒಂದು ಸ್ವಾಮಿಯವರಿಗೆ ಕುಂಭಾಭಿಷೇಕ ಪಂಚಾಮೃತ ಮಾಡಿ ಇದೀಗ ಅಲಂಕಾರಕ್ಕೆ ಸಿದ್ಧರಾಗಿದ್ದಾರೆ ಸ್ವಾಮಿಯವರು. ಈಗ ನಾವು ಆ ಪರಮಾತ್ಮನಿಗೆ ತಿರುಕಲ್ಯಾಣೋತ್ಸವ ಅಂತ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಒಂದು ಭಗವಂತ ತುಂಬ ಅದ್ಭುತವಾದ ಶಕ್ತಿಯುಳ್ಳಂಥ ಪರಮಾತ್ಮ ಅಂತ ನಮಗೆ ಗೋಚರವಾಗಿದೆ. ಅಂದರೆ ಭಕ್ತಾದಿಗಳು ಕೇಳಿದಂಥ ಒಂದು ಅಭಯವನ್ನು ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ಆತನಿಗಿದೆ. ಅಂಥ ಒಂದು ಶಕ್ತಿ ನಾವು 3 ದಿನ ಕಂಡಿದ್ದೀವಿ ಇಲ್ಲಿ. ಹಾಗಾಗಿ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಈ ಕ್ಷೇತ್ರ ಒಂದು ಪರಮಾತ್ಮನ ಸಾನ್ನಿಧ್ಯ ಆಗುತ್ತೆ ಅಂತ ನಮ್ಮಲ್ಲಿ ನಂಬಿಕೆ ಇದೆ. ಸರ್, ಇದು ಕ್ಷೇತ್ರ ಇದೆಯಾ? ಕೊಟ್ಟಿದ್ದಾರೆ, ಕೊಡೋರೆಲ್ಲ ಕೊಟ್ಟಿದ್ದಾರೆ. ಮತ್ತು ಸರ್, ತಿಮ್ಮರಾಯ ಸ್ವಾಮಿ ದೇವಾಲಯ ಇದೆಯಲ್ವಾ, ಇದರಿಂದ ನಿಮಗೆ ದೇವರು ನಿಮಗೆ ಯಾವ ರೀತಿ ವರ ಕಲ್ಪಿಸಿಕೊಟ್ಟಿದ್ದಾರೆ? ಅವರಿಗೆ ಒಂದು ಈ ಒಂದು ಕುಲದೇವತೆ ಅಂತ ಹೇಳ್ಬಿಟ್ಟು ಅವ್ರು ಆರಾಧನೆ ಮಾಡ್ತಿದ್ದಾರೆ. ಅಂದರೆ ಇವು ಸುಮಾರು ಒಂದು 23 ಕಿಲೋಮೀಟರಲ್ಲಿ ಅಂಬಸಗಿರಿ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಪರಮಾತ್ಮನಲ್ಲಿ ತಂದು ಮಾಡ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಒಂದು ಸಂಕಲ್ಪ ಮಾಡ್ಕೊಂಡ ಮೇಲೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿದೆ. ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಅನುಕೂಲವಾಗಿದೆ. ಆಗ ಇನ್ನೂ ಮುಂದೆ ಅನುಕೂಲವಾಗುತ್ತೆ ಅಂತ ಆ ಪರಮಾತ್ಮ ನಂಬಿಕೆ ಇದೆ. ನೀವು ಯಾರಾದರೂ ಮಾತಾಡ್ತೀರಾ? ಎಷ್ಟು ವರ್ಷಗಳಿಂದ ನೀವು ಆರಾಧನೆ ಮಾಡ್ತಾ ಇದ್ದೀರಾ? ಈ ದೇವಸ್ಥಾನ ಕಟ್ಟಬೇಕು ಅನ್ನೋ ಕನಸು ನಿಮಗೆ? ಈ ಒಂದು ದೇವಸ್ಥಾನ ಕಟ್ಟಬೇಕು ಅಂತ 2 ವರ್ಷದ ಮಾತ್ರ, 2 ವರ್ಷದ ಈಚೆ. ಬರೀ 2 ವರ್ಷ. ಸೊ ಬೇರೆ ಯಾರು MLAಗಳಾಗಲಿ ಅಂಥವ್ರು ಇಂಥವ್ರು ಹೆಲ್ಪ್ ಮಾಡಿಲ್ಲ ನಿಮಗೆ? ನೀವೇ ಸ್ವತಃ ಮಾಡ್ತಿರೋದು? ಸ್ವತಃ ಮಾಡ ಅಂದರೆ ದಾನಿಗಳಿದ್ದಾರೆ, ಯಥೇಚ್ಛವಾಗಿ ಮಾಡ್ತಕ್ಕಂಥ ವೆಂಕಟೇಶ್ವರನವರೇ. ಬಟ್ ನಿಮ್ಗೆ ಏನಕ್ಕೆ ಮಾಡಬೇಕು ಅಂತ ಅನಿಸ್ತು? ಆ ದೇವರಲ್ಲಿ ನಿಮಗೆ ಏನು ಕಂಡಿದ್ದೀರಾ? ಹೌದ್ರಾ? ಮನೆಯವರು ಅಂತಂದು ಮತ್ತೆ ಬ್ರಹ್ಮೋತ್ಸವಕ್ಕೆ ಪ್ರತಿ ವರ್ಷವೂ ಸಹ ಬೇರೆ ಬೇರೆ ಗ್ರಾಮದ ದೇವ್ರು ತರ್ತಾ ಇದ್ರು. ಬ್ರಹ್ಮೋತ್ಸವ ಮಾಡ್ಬೇಕಾದ್ರೆ ಬೇರೆ ಬೇರೆ ಗ್ರಾಮಗಳು ಹೋಗಿ ದೇವರು ತಂದು ಇಟ್ಕೊಂತ ಇದ್ರು. ಅದೆಲ್ಲ ಸಮಸ್ಯೆ ಆಗುತ್ತೆ, ನಮ್ಮದೇ ಸ್ವಂತ ಆಯ್ತು ಬಿಟ್ರೆ ನಾವು ಯಾವಾಗ ಬೇಕೋ ಅವಾಗ ಉತ್ಸವ ಮಾಡ್ಕೋಬೋದು ಅಂತ ಒಂದು ಸಂಕಲ್ಪದಿಂದ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ. ಓಕೆ ಸರ್, ನೀವು ಮಾತಾಡ್ತೀರಾ? ಓಂ ಹಿರಣ್ಯವರ್ಣೇನ್ ಸುವರ್ಣರಸ್ವಜಾ ಚಂದ್ರಾ ನಿರಣ್ಮಹೀಂ ಲಕ್ಷ್ಮೀಂ ಜಾಪವೇದೋ ಮಹಾವಾಹ. ತಿಲಕ ಮೋದಿತ ರೋಗ ಕಸ್ತೂರಿ ತಿಲಕ ಮೋದಿತ ರೋಗ ಕಲ ಕಲ ಬನಿ ಮುಖ ಕಲ ಬನಿ ಕಲ ಕಲ ಬನಿ ಮುಖ ಕಲ ಬನಿ ಪೂಯ ರೋಗ ನೀರು ಗಂಗ ಗಂಗ ಪೂಯ ರೋಗ ಪನ್ನೀರು ಕಂದ
ಪೂಯಲುಗ ಮುಗಟ್ಟರುಗ ಬಂಗಾರು ಪ್ರೇಮ ಗಟ್ಟರುಗ ಪೂಯಲುಗ ಪನ್ನೀರು ಬಂದಮು ಪೂಯಲುಗ ಪೂಯಲುಗ ಪನ್ನೀರುಗ ಪೂಯಲುಗ ಬಂದಮು ಪೂಯಲುಗ ಪನ್ನೀರು ಬಂದಮು ಪೂಯಲುಗ ಆರ ಪೊಲೆತ್ತರುಗ ಮತ್ತಾರ ಆರ ಪೊಲೆತ್ತರುಗ